ರಾಜು ಮತ್ತು ಕುದುರೆಗಲ್ಲಿ ನಾಯಿ. ರಾಜು ಎನ್ನುವ 10 ವರ್ಷದ ಹುಡುಗನಿಗೆ ಪ್ರಾಣಿಗಳು ಎಂದರೆ ಅಷ್ಟು ಇಷ್ಟವಿರಲಿಲ್ಲ. ಅವನಿಗೆ ಆಟ ಆಡುವುದು, ಟಿವಿ ಮತ್ತು ಮೊಬೈಲ್ ಅನ್ನು ನೋಡುವುದು ತುಂಬಾ ಪ್ರಿಯ. ಅವನ ಮನೆಯ ಹತ್ತಿರ ಕುದುರೆಗಲ್ಲಿ ನಾಯಿ ಎಂಬ ಬಡ ನಾಯಿ ಇತ್ತು. ರಾಜು ಯಾವಾಗಲೂ ಆ ನಾಯಿಗೆ ಕಲ್ಲು ಎಸೆದು ಹೋಗೋ ಹೋಗು ಎಂದು ಕಿರುಕುಳ ಕೊಡುತ್ತಿದ್ದ. ಹೀಗೆ ಒಂದು ದಿನ ರಾಜು ತನ್ನ ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡಲು ಹೊರಟ. ಆ ಸಮಯದಲ್ಲಿ ಆತ ಹೊಡೆದ ಚೆಂಡು ಚಪ್ಪರದ ಮೇಲೆ ಹೋಗಿ ಬಿದ್ದಿತ್ತು. ಆಗ ರಾಜು ನಾನು ಹೋಗಿ ತರ್ತೀನಿ ಎಂದು ಚಪ್ಪರದ ಮೇಲೆ ಹತ್ತಿದಾಗ ಅವನ ಕಾಲು ಜಾರಿ ಕೆಳಗೆ ಬಿದ್ದ. ಬಲಗೈಗೆ ಪೆಟ್ಟು ಬಿದ್ದು ನೋವಿನಿಂದ ಕಣ್ಣೀರು ಹಾಕುತ್ತಿದ್ದ. ಅಲ್ಲಿಗೆ ಯಾರೂ ಸಹಾಯಕ್ಕೆ ಇರಲಿಲ್ಲ. ಅದೇ ಸಮಯದಲ್ಲಿ ಆ ಕುದುರೆಗಲ್ಲಿ ನಾಯಿ ಆ ಸ್ಥಳಕ್ಕೆ ಬಂದು ರಾಜುವನ್ನು ಕಾಳಜಿಯ ಕಣ್ಣಿಂದ ನೋಡಿತು. ನಾಯಿಯ ಕಣ್ಣುಗಳಲ್ಲಿ ಕಾಳಜಿಯ ಮಿಂಚು ರಾಜುವನ್ನು ಭಯದಿಂದ ಹೊರತಳ್ಳಿತು. ನಾಯಿ ಜೋರಾಗಿ ಬಗುಳುತ್ತಾ ಪಕ್ಕದ ಮನೆಯವರ ಗಮನ ಸೆಳೆದಿತು. ಪಕ್ಕದ ಮನೆ ಅಜ್ಜಿಯವರು ಹತ್ತಿರ ಬಂದು ರಾಜುವಿಗೆ ಸಹಾಯ ಮಾಡಿದರು. ಅವರು ರಾಜುವಿನ ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ತಾಯಿ ಬಂದ ತಕ್ಷಣ ಮಗನನ್ನು ಹೊತ್ತೊಯ್ಯುತ್ತಾ ನಾಯಿಯನ್ನು ಕೃತಜ್ಞತೆಯಿಂದ ನೋಡಿದರು. ನೀನು ನನ್ನ ಬದುಕು ಉಳಿಸಿದೆ ಎಂದು ರಾಜು ನಾಯಿಗೆ ಹೇಳಿದ. ಆ ದಿನದಿಂದ ರಾಜು ಆ ನಾಯಿಗೆ ರಾಮು ಎಂದು ಹೆಸರಿಟ್ಟು ತನ್ನ ಆಜೀವ ಸ್ನೇಹಿತನನ್ನಾಗಿ ಮಾಡಿಕೊಂಡ. ಈ ಘಟನೆಯ ನಂತರ ರಾಮು ರಾಜುವಿಗೆ ಆಟದ ಸಂಗಾತಿ ಮಾತ್ರವಲ್ಲ, ಅವನ ಜೀವನದ ಪ್ರೀತಿ ತುಂಬಿದ ಒಂದು ಭಾಗವಾಯಿತು.